ಎಲ್ರಿಗೂ ನಮಸ್ಕಾರ. ನಾನು ಅನುರಾಧ ಭಟ್. ವೆಲ್ಕಮ್ ಟು ಅಭಿಜ್ಞಾ ಜಿಕೆ ಅಂಡ್ ಕರೆಂಟ್ ಅಫೇರ್ಸ್ ಚಾನೆಲ್. ಇವತ್ತು ನಾವು ರೀಸನಿಂಗ್ ಪಾರ್ಟಲ್ಲಿ ಅನಾಲಜಿ ಅನ್ನ ನೋಡ್ತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ವರ್ಡ್ ಅನಾಲಜಿಗೆ ಸಂಬಂಧಪಟ್ಟ ಕ್ವಶನ್ಸ್ಗಳು, ಅದರಲ್ಲಿ ಹೇಗೆ ಪ್ಯಾಟರ್ನ್ಸ್ಗಳು ಬರ್ತವೆ ಅನ್ನೋದನ್ನ ನೋಡಿದ್ವಿ. ಯಾವ ಕಾನ್ಸೆಪ್ಟ್ ಮೇಲೆ ಬರ್ಬೋದು ಅನ್ನೋದನ್ನ ಕೂಡ ನೋಡಿದ್ವಿ. ಇವತ್ತು ನಾವು ಲೆಟರ್ ಅನಾಲಜಿ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೇವೆ. ಲೆಟರ್ಸ್ಗಳ ಮಧ್ಯದಲ್ಲಿ, ಅದರ ಪೊಸಿಷನ್ಸ್ಗಳ ಮಧ್ಯದಲ್ಲಿ ಇರುವಂಥ ಪ್ಯಾಟರ್ನ್ಸ್ಗಳು ಅಥವಾ ರೂಲ್ಸ್ಗಳು ಏನು ಅಪ್ಲೈ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡಿಕೊಂಡು ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನೋಡ್ಲಿಕ್ಕಿದ್ದೇವೆ. ಅದಕ್ಕೆ ಬೇಸಿಕ್ ಆಗಿ ನಮಗೆ ಏನು ಗೊತ್ತಿರಬೇಕು ಅಂದ್ರೆ, ಆಲ್ಫಾಬೆಟ್ಸ್, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಒಟ್ಟು 26 ಆಲ್ಫಾಬೆಟ್ಸ್ ಇರುತ್ತೆ, ಎ ಟು ಝೆಡ್. ಈ ಪ್ರತಿ ಆಲ್ಫಾಬೆಟ್ಟಿಗೆ ಅದಕ್ಕೆ ಒಂದು ಪೊಸಿಷನ್ ಕೊಡ್ಬೋದು. ಎ ಫಸ್ಟಿಗೆ ಬರೋದಕ್ಕೆ ಅದಕ್ಕೆ ಫಸ್ಟ್ ಪೊಸಿಷನ್, ಬಿ ಸೆಕೆಂಡ್ ಬರೋದಕ್ಕೆ ಸೆಕೆಂಡ್ ಪೊಸಿಷನ್, ಹೀಗೆ 1ರಿಂದ 26 ಅಂದ್ರೆ ಝೆಡ್ ತನಕ ನಾವು 26 ಪೊಸಿಷನ್ಸ್ ಅನ್ನ ನಾವು ಕಾಣ್ತೇವೆ. ಇದು ಆಲ್ಫಾಬೆಟಿಕಲ್ ಆರ್ಡರ್ ಆಗಿ ಪೊಸಿಷನ್ಸ್ ಅನ್ನ ಕೊಟ್ಟಾಗ, ABCD ಇಂದ ಕೊಟ್ಟಾಗ ಹಾಗೆ ಸಿಗತ್ತೆ. ಅದನ್ನ ನಾವು ರಿವರ್ಸ್ ಆರ್ಡರ್ ಅಲ್ಲಿ ಕೂಡ ನಾವು ಕೊಡ್ಬೋದು. ಉದಾಹರಣೆಗೆ ಝೆಡ್ಗೆ ಫಸ್ಟ್ ಪೊಸಿಷನ್, ವೈಗೆ ಸೆಕೆಂಡ್, ಹೀಗೆ ಕೊಡ್ತಾ ಹೋದ್ರೆ ನಮಗೆ ಎಗೆ 26 ಪೊಸಿಷನ್ ಸಿಗತ್ತೆ. ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು, ರಿವರ್ಸ್ ಪೊಸಿಷನ್ ಅನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. 27 ಇಂದ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಆ ಒಂದು ಆಲ್ಫಾಬೆಟಿಗೆ ಏನು ಪೊಸಿಷನ್ ಇತ್ತೋ ಅದನ್ನ ಲೆಸ್ ಮಾಡಿದ್ರೆ ನಮಗೆ ಅದರ ರಿವರ್ಸ್ ಪೊಸಿಷನ್ ಏನು ಅಂತ ಸಿಗತ್ತೆ. ಉದಾಹರಣೆಗೆ ಇಲ್ಲಿ ಕೆದು ಪೊಸಿಷನ್ ಯಾವುದಿದೆ, 11th ಪೊಸಿಷನ್ ಇದೆ. 27 ಇಂದ 11 ಅನ್ನ ಮೈನಸ್ ಮಾಡಿದ್ರೆ ನಮಗೆ ಅದರ ರಿವರ್ಸ್ ಆರ್ಡರ್ ಪೊಸಿಷನ್ ಏನು ಅಂತ ಸಿಗತ್ತೆ. ಕೆ ಅದರ ರಿವರ್ಸ್ ಪೊಸಿಷನ್ 16 ಆಗಿರುತ್ತೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ರಿವರ್ಸ್ ಆರ್ಡರ್ ಮೇಲೂ ನಮಗೆ ಕ್ವಶನ್ಸ್ಗಳು ನಾವು ಕಾಣ್ತೇವೆ. ಹಾಗಾಗಿ ಇದಕ್ಕೆ ಸಿಂಪಲ್ ಆಗಿರುವಂಥದ್ದೇನು, 27 ಮೈನಸ್ ಆಲ್ಫಾಬೆಟಿಕಲ್ ಪೊಸಿಷನ್ ಏನಿತ್ತು ಅದನ್ನ ಮೈನಸ್ ಮಾಡಿದ್ರೆ ನಮಗೆ ಅದರ ರಿವರ್ಸ್ ಪೊಸಿಷನ್ ಸಿಗತ್ತೆ. ಈಗ ಅದು ಯಾವ ಯಾವ ಪೊಸಿಷನ್ಸ್ಗಳ ಮಧ್ಯದಲ್ಲಿ ಏನೇನು ಆಪರೇಷನ್ಸ್ಗಳು ನಾವು ಕಾಣ್ಬೋದು ಅಂತ ನೋಡ್ಲಿಕ್ಕೆ ಹೋದ್ರೆ, ಸಮ್ ಇರ್ಬೋದು, ಪ್ಲಸ್ ಮಾಡಿರ್ಬೋದು ಪೊಸಿಷನ್ಸ್ಗಳ ಮಧ್ಯದಲ್ಲಿ, ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿರ್ಬೋದು, ಅಥವಾ ಸ್ಕ್ವೇರ್ಸ್ ಅಥವಾ ಕ್ಯೂಬ್ಸ್ ಮಾಡಿರ್ಬೋದು, ಅಥವಾ ಡಿಫ್ರೆನ್ಸ್ ಅದನ್ನ ಸಬ್ಟ್ರಾಕ್ಟ್ ಮಾಡಿ ಕ್ವಶನ್ಸ್ ಅನ್ನ ಕೊಟ್ಟಿರ್ಬೋದು, ಅಥವಾ ಆಗ್ಲೇ ಹೇಳ್ದಾಗೆ ಆಲ್ಫಾಬೆಟಿಕಲ್ ಆರ್ಡರ್ ಅಥವಾ ರಿವರ್ಸ್ ಆರ್ಡರ್ ಮೇಲೆ ಕೂಡ ಕ್ವಶನ್ಸ್ ಅನ್ನ ಕೊಟ್ಟಿರ್ಬೋದು. ನಾವು ಈಗ ಕ್ವಶನ್ಸ್ ಅನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ, WRITE XZXSJUF ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ, ಈಗ WRITE ಈ ಪ್ರತಿಯೊಂದು ಆಲ್ಫಾಬೆಟ್ಟಿಗೂ ಪೊಸಿಷನ್ಸ್ ಅಂತ ಇರುತ್ತೆ. ಆ ಪೊಸಿಷನ್ಸ್ ಅನ್ನ ಇದರಿಂದ ಎಷ್ಟು ಇದು ಮುಂದೆ ಹೋಗಿದೆ ಅಥವಾ ಹಿಂದೆ ಹೋಗಿದೆ ಅನ್ನೋದನ್ನ ನಾವು ನೋಡಿದ್ರೆ ನಮಗೆ ಅದರ ಪ್ಯಾಟರ್ನ್ಗಳು ಸಿಗತ್ತೆ. ಉದಾಹರಣೆಗೆ W ಮತ್ತೆ X ಮಧ್ಯದಲ್ಲಿ ಏನಿದೆ, W ಆದ್ಮೇಲೆ X ಬರುತ್ತೆ, R ಆದ್ಮೇಲೆ S ಬರುತ್ತೆ, ಹಾಗೆ I ಆದ್ಮೇಲೆ J ಬರುತ್ತೆ, T ಆದ್ಮೇಲೆ U, E ಆದ್ಮೇಲೆ F. ಹಾಗಾಗಿ ಒಂದು ಪೊಸಿಷನ್ ಮಾತ್ರ ಫಾರ್ವರ್ಡ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕಿಂತ ಈ ಲೆಟರ್ಗಿಂತ ಈ ಲೆಟರ್, ಹೀಗೆ ಕರೆಸ್ಪಾಂಡಿಂಗ್ ಲೆಟರ್ಸ್ಗೆ ಒಂದು ಪೊಸಿಷನ್ ಫಾರ್ವರ್ಡ್ ಆಗಿದೆ. ಹಾಗಾಗಿ ಇಲ್ಲೂ ನಾವು ಹೇಗೆ ಪ್ಯಾಟರ್ನ್ ಯೂಸ್ ಮಾಡಬೇಕು, B ಆದ್ಮೇಲೆ ಏನು ಸಿಗತ್ತೆ, C, E ಆದ್ಮೇಲೆ F, G ಆದ್ಮೇಲೆ H, U ಆದ್ಮೇಲೆ V, M ಆದ್ಮೇಲೆ N. ಹಾಗಾಗಿ ಈ ಆಪ್ಷನ್ ನಮಗೆ ಎಲ್ಲಿ ಸಿಗತ್ತೆ, ಸೆಕೆಂಡ್ ಆಪ್ಷನ್ ಅಲ್ಲಿ CFHVN ಅಂತ ಇದೆ. ಹಾಗಾಗಿ ಆನ್ಸರ್ ಯಾವ್ದಾಗಿರುತ್ತೆ, ಸೆಕೆಂಡ್ ಒನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೇಗೆ ಮಾಡೋದು ಅಂದ್ರೆ, ಸೊ ಯಾವುದೇ ಕ್ವಶನ್ ಬಂದ್ರೂ ನಾವು ಆ ಲೆಟರ್ಸಿನ ಪೊಸಿಷನ್ ಅದರ ಮೇಲೆ ನಾವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಈಗ ಡಿ ಪೊಸಿಷನ್ ಏನು, ಡಿ ನ ಪೊಸಿಷನ್ 4th, ಬಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ, ಹೆಚ್ ಯಾವ ಪೊಸಿಷನ್ ಅಲ್ಲಿ ಇದೆ, ABCDEFGH 8th ಪೊಸಿಷನ್ ಅಲ್ಲಿ ಇದೆ. ಹಾಗಾಗಿ 4 + 2 6, 6 + 8 ಮಾಡಿದ್ರೆ ಎಷ್ಟು ಸಿಗತ್ತೆ, 14 ಸಿಗತ್ತೆ. ಆದರೆ ನಮಗೆ 64 ಬರಬೇಕು. ಸೊ ಇದು ಅಲ್ಲ, 4 × 2 ಮಾಡಿ × 8 ಮಾಡಿದ್ರೆ 64 ಸಿಗತ್ತಾ, 4 2s 8, 8 8s 64 ಆಗುತ್ತೆ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಇದರ ಪೊಸಿಷನ್ಸ್ಗಳ ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನು ಮಾಡಿದ್ದಾರೆ. ಹಾಗಾಗಿ BOD ಅಲ್ಲಿ ಬಿ ಯಾವ ಪೊಸಿಷನ್ ಅಲ್ಲಿದೆ, ಸೆಕೆಂಡ್ ಪೊಸಿಷನ್, O ಯಾವ ಪೊಸಿಷನ್ ಅಲ್ಲಿದೆ, 15th ಪೊಸಿಷನ್, ಡಿ ಯಾವ ಪೊಸಿಷನ್ ಅಲ್ಲಿದೆ,
4th ಪೊಸಿಷನಲ್ಲಿದೆ. ಹಾಗಾಗಿ 2 ಇಂಟು 15 ಇಂಟು 4 ಎಷ್ಟು ಸಿಗತ್ತೆ ಅಂತ ನೋಡೋಣ. 15 2s 30, 30 ಇಂಟು 4 120. ಹಾಗಾಗಿ ಆನ್ಸರ್ ಇಲ್ಲಿ ಥರ್ಡ್ ಒನ್ ಆಗಿರುತ್ತೆ. ನೆಕ್ಸ್ಟ್ ಒನ್ LAME, ಥರ್ಡ್ ಒನ್ ಇದು OXPB. ಎಲ್ ಮತ್ತು O ಮಧ್ಯದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಥವಾ ಎಷ್ಟು ಮುಂದೆ ಹೋಗಿದೆ? ಎಲ್ ಮತ್ತು O ಮಧ್ಯದಲ್ಲಿ ಎಲ್ ಮತ್ತು ಎಂ ಮತ್ತು ಎನ್ ನಮಗೆ ಸಿಗತ್ತೆ. ಹಾಗಾಗಿ MNO. ಹಾಗಾಗಿ 3 ಪ್ಲೇಸಸ್ ಮುಂದೆ ಹೋಗಿದೆ. ಎ ಮತ್ತು ಎಕ್ಸ್ ಮಧ್ಯದಲ್ಲಿ ABCDEFGH ಅಂತ ಮಾಡ್ತಾ ಹೋದರೆ ಎಕ್ಸಿಗೆ ತುಂಬ ಮಧ್ಯದಲ್ಲಿ ನಮಗೆ ನಂಬರ್ ಸಿಗತ್ತೆ. ಹಾಗಾಗಿ ನಮಗೆ 3ಗೆ ಸಂಬಂಧಪಟ್ಟಿದೆ ಇಲ್ಲೂ ಸಿಗುತ್ತೆ, ನಮಗೆ ಒಂದು ಪ್ಯಾಟರ್ನ್ ಅಂತ ಸಿಗ್ತದೆ. ಹಾಗಾಗಿ ನಾವು ಏನು ಮಾಡಿ ನೋಡ್ಬೋದು, ರಿವರ್ಸ್ ಆರ್ಡರಲ್ಲಿ ಮಾಡಿ ನೋಡಿದ್ರೆ ಎಕ್ಸ್ ಆದಮೇಲೆ ಏನು ಸಿಗತ್ತೆ, Y Z. ಮತ್ತೆ ಪುನಃ ಸ್ಟಾರ್ಟ್ ಮಾಡೋದಾದರೆ ಎ ಯಾವ ಪೊಸಿಷನಲ್ಲಿ ಇರುತ್ತೆ, ಆವಾಗ ನಮಗೆ ಇದು 3 ಪೊಸಿಷನ್ಸ್ ರಿವರ್ಸ್ ಆರ್ಡರಲ್ಲಿ ಮುಂದೆ ಕಾಣಿಸುತ್ತೆ. ಇದು +3 ಅಂತ ಹೇಳ್ಬೋದು, ಇದು -3 ರಿವರ್ಸ್ ಆರ್ಡರಲ್ಲಿ ಬಂದಾಗ -3 ಅಂತ ಹೇಳ್ಬೋದು. ಇಲ್ಲಿ ಎಮ್ಗೆ ಮತ್ತು ಪಿಗೆ ಹೇಗೆ MNOP. ಹಾಗಾಗಿ 3 ಪೊಸಿಷನ್ಸ್ +3. ಇ ಮತ್ತು ಬಿ ಮಧ್ಯದಲ್ಲಿ ನಮಗೆ ಏನಾಗಬೇಕು, ಸೆಕೆಂಡ್ ಒನ್ ಹೇಗಿತ್ತು -3 ಇತ್ತು. ಹಾಗಾಗಿ ಫೋರ್ತ್ ಒನ್ನು ನಮಗೆ -3 ಆ ಪ್ಯಾಟರ್ನ್ ಸಿಕ್ಕಿದ್ರೆ ಈಸಿ ಆಗುತ್ತೆ. BCDE. ಹಾಗಾಗಿ ಇಲ್ಲೂ ಕೂಡ ರಿವರ್ಸ್ ಆರ್ಡರಲ್ಲಿ 3 ಪೊಸಿಷನ್ಸ್ ಹಿಂದೆ ಬಂದಿದೆ. ಇದು ಇ ಇಂದ ಬಿಗೆ -3 ಪೊಸಿಷನ್ ಹಿಂದೆ ಬಂದಿದೆ. ಹಾಗಾಗಿ +3 -3 +3 -3 ಹೀಗೆ ಲೆಟರ್ಸ್ಗಳ ಮಧ್ಯದಲ್ಲಿ ನಾವು ಪ್ಯಾಟರ್ನನ್ನು ಕಾಣ್ತೇವೆ. ಇದನ್ನು ಆಧಾರವಾಗಿ ಇಟ್ಕೊಂಡು ನಾವು TREEಗೆ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೋಡೋಣ. ಟಿಗೆ +3 ಮಾಡಿದರೆ TUVW ನಮಗೆ ಫಸ್ಟ್ ಆಪ್ಷನ್ ಬರಬೇಕು. ಫಸ್ಟ್ ಆನ್ಸರಲ್ಲಿ ನಮಗೆ ಆಪ್ಷನ್ 3ಅಲ್ಲಿ ಮಾತ್ರ ನಮಗೆ W ಸಿಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ನಾವು ಕಂಡು ಹಿಡಿದ್ರೆ ಆಯಿತು. ಆರಿಗೆ ಏನಾಗಬೇಕು, ಆರಿಗೆ ನಾವು ಏನು ನೋಡಿದ್ವಿ, -3 ರಿವರ್ಸ್ ಆರ್ಡರಲ್ಲಿ ಹೋಗಬೇಕಿತ್ತು. ಹಾಗಾಗಿ ಆರಿಂದ ಮುಂದೆ -3 ಅಲ್ಲ, ಆರಿಂದ ಹಿಂದೆ ಹೋಗಬೇಕು. ಹಾಗಾದರೆ ಇಲ್ಲಿ O ಕೊಟ್ಟಿದ್ದಾರೆ, O ಕೊಟ್ಟಿದ್ರೆ MNOPQR. ಹಾಗಾಗಿ ರಿವರ್ಸ್ ಆರ್ಡರಲ್ಲಿ 3 ಬ್ಯಾಕ್ವರ್ಡ್ಸ್ ಹೋಗಿದೆ. ಇದು ರಿವರ್ಸ್ ಆರ್ಡರಲ್ಲಿ ಆರಿಂದ ಓಗೆ ಬ್ಯಾಕ್ವರ್ಡ್ ಹೋಗಿದೆ. ಇಗೆ ಏನು ನೋಡಬೇಕು, EFGH +3 ಮತ್ತೆ ಇ ಕೊಟ್ಟಿದ್ದಾರೆ. ಈಗ ಎಲ್ಲಿ ಹೋಗಬೇಕು, ಈಗಿಂತ ಫಾರ್ವರ್ಡ್ ಆಗಿ ಹೆಚ್ಚಲ್ಲ, ಅಂದರೆ ಫಾರ್ವರ್ಡ್ ಆಗಿ 3 ಪ್ಲೇಸಸ್ ಅಲ್ಲ, ಇ ಇಂದ ಹಿಂದ್ಗಡೆ 3 ಆದರೆ ನಮಗೆ ಬಿ ಸಿಗತ್ತೆ. BCDE -3 ರಿವರ್ಸ್ ಆರ್ಡರಲ್ಲಿ ಇ ಇಂದ ಬಿಗೆ -3 ಪೊಸಿಷನ್ಸ್ ಹಿಂದೆ ಹೋದರೆ ನಮಗೆ ಬಿ ಸಿಗತ್ತೆ. ಹಾಗಾಗಿ ಈ ಆಪ್ಷನ್ಸ್ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕೆಲವೊಂದಕ್ಕೆ ಪೊಸಿಷನ್ಸನ್ನು ಕಂಡುಹಿಡಿಬೇಕಂತ ಇಲ್ಲ. ಆ ಫಸ್ಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಏನು ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೋ ಸೇಮ್ ಇಲ್ಲೂ ಅದೇ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಸಹ ಕೂಡ ಸೇಮ್ ಇದೆ. ಅಂದರೆ ಅವ್ರು ಜಸ್ಟ್ ಏನು ಮಾಡಿದ್ದಾರೆ, ಕೆ ಅನ್ನು ಲಾಸ್ಟ್ ಇತ್ತು ಅದನ್ನು ಫಸ್ಟ್ ಬರೆದಿದ್ದಾರೆ, RT ಇದ್ದನ್ನು TR ಅಂತ ಬರೆದಿದ್ದಾರೆ, G ಅನ್ನು ಲಾಸ್ಟಿಗೆ ಬರೆದಿದ್ದಾರೆ. ಹಾಗಾಗಿ ಇಲ್ಲಿ ಇದಕ್ಕೆ ನಾವು ಆಪ್ಷನ್ ಏನು ಆಗತ್ತೆ, ಇದು ಹಿಂದ್ಗಡೆ ಬಂದರೆ ಆಯಿತು, HBJF ಅಂತ ಬಂದರೆ ಆಯಿತು. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದಾಗಿರುತ್ತೆ, ಫಸ್ಟ್ ಒನ್ ಆನ್ಸರ್ ಆಗಿರುತ್ತೆ. ಈ ಥರದ್ದು ಯಾವಾಗ ಅಪ್ಲಿಕೇಬಲ್ ಅಂದರೆ ಲೆಟರ್ಸ್ ಸೇಮ್ ಇರಬೇಕು, ಮತ್ತು ಅದರ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಅನ್ನೋದು ಕೂಡ ಸೇಮ್ ಇದ್ದಾಗ ಮಾತ್ರ ನಮಗೆ ಈ ಥರದ್ದು ಪಾಸಿಬಿಲಿಟಿ ಕಾಣ್ತೇವೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಸ್ಕ್ವೇರ್ ರೂಟ್ ಆಫ್ BEF ಅನ್ನು ನಾವು ನಂಬರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೋದರೆ B ಸೆಕೆಂಡ್
E ಫಿಫ್ತ್ ಪೊಸಿಷನ್, ಎಫ್ ಸಿಕ್ಸ್ತ್ ಪೊಸಿಷನ್. ಸ್ಕ್ವೇರ್ ರೂಟ್ ಆಫ್ 256 ಎಷ್ಟು? 16. ಸಿ ಬಿ ಡಿಯ ಸ್ಕ್ವೇರ್ ರೂಟ್, ಸಿ ಯಾವ ಪೊಸಿಷನಲ್ಲಿದೆ? ಸಿ ಥರ್ಡ್ ಪೊಸಿಷನಲ್ಲಿ, ಬಿ ಸೆಕೆಂಡ್ ಪೊಸಿಷನಲ್ಲಿ, ಡಿ ಫೋರ್ತ್ ಪೊಸಿಷನಲ್ಲಿ. ಹಾಗಾಗಿ 324 ಯಾವ ಸ್ಕ್ವೇರ್ ರೂಟ್ ಯಾವುದು? 18. 324 ಸ್ಕ್ವೇರ್ ರೂಟ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸೆಕೆಂಡ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ? B5 C7, ಒಂದು ಲೆಟರ್ ಒಂದು ನಂಬರ್, ಒಂದು ಲೆಟರ್ ಒಂದು ನಂಬರ್ ಅನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಬಿ ಜಿ ಮಧ್ಯದಲ್ಲಿ ಎಷ್ಟು ಪ್ಲೇಸಸ್ ಫಾರ್ವರ್ಡ್ ಹೋಗಿದ್ದಾರೆ? ಬಿ ಸಿ ಡಿ ಇ ಎಫ್ ಜಿ. ಹಾಗಾಗಿ ಇದು ಫಿಫ್ತ್, ಅಂದ್ರೆ 5 ಪ್ಲೇಸಸ್ ಫಾರ್ವರ್ಡ್ ಆಗಿ ಹೋಗಿದೆ. ನೆಕ್ಸ್ಟ್ ಒನ್ 5 ಕೂಡ 10ಕ್ಕಿಂತ ಎಷ್ಟು? 5 ಪ್ಲಸ್ 5 ಮಾಡಿದ್ರೆ 10 ಸಿಗತ್ತೆ ನಮಗೆ. ಸಿ ಮತ್ತೆ ಹೆಚ್ ಮಧ್ಯದಲ್ಲಿ ಎಷ್ಟು? ಸಿ ಡಿ ಇ ಎಫ್ ಜಿ, ಇದು ಕೂಡ ಪ್ಲಸ್ 5. 7 ಪ್ಲಸ್ 5 ಮಾಡಿದ್ರೆ 12 ಸಿಗತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ 5 ಪ್ಲೇಸಸ್ ಅನ್ನ ಫಾರ್ವರ್ಡ್ ಹೋಗಿದ್ದಾರೆ. ಸೊ ಇಲ್ಲೂ ಹೇಗೆ ಏನ್ ಮಾಡಬೇಕು? ಡಿ ಇ ಎಫ್ ಜಿ ಹೆಚ್ ಐ. ಆನ್ಸರ್ ಐ ಇಂದ ಶುರು ಆಗಬೇಕು. ಇಲ್ಲಿ 1 2 3 ಮೂರು ಆಪ್ಷನ್ ಐ ಇಂದ ಶುರು ಆಗುತ್ತೆ. 15 ಪ್ಲಸ್ 5 ಮಾಡಿದರೆ 20 ಸಿಗಬೇಕು. ಎಲ್ಲದರಲ್ಲೂ 20 ಇದೆ. ಬಿ ಸಿ ಡಿ ಇ ಎಫ್ ಜಿ ಸಿಗಬೇಕು ನಮಗೆ. ಜಿ ಇದೆರಡರಲ್ಲಿ ಮಾತ್ರ ಇದೆ. ನೆಕ್ಸ್ಟ್ 8 ಪ್ಲಸ್ 5 ಮಾಡಿದರೆ 8 ಸಿಗತ್ತೆ, 13 ಸಿಗತ್ತೆ. ಹಾಗಾಗಿ I20 G13. ಸೊ ಆಪ್ಷನ್ ಫೋರ್ತ್ ಒನ್ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಆವಾಗ ಹೇಳ್ದ ಹಾಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ಬಾಂಬೆ ಅಂತ ಕೊಟ್ಟಿದ್ದಾರೆ. ಸೇಮ್ ಲೆಟರ್ಸ್, ಈ ಇದರಲ್ಲಿರುವಂತಹ ಲೆಟರ್ಸ್ ಬಿಟ್ಟು ಬೇರೆ ಯಾವ ಲೆಟರ್ಸು ಇದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾಗಿರ್ಬೋದು? ಅದನ್ನೇ ಜಂಬಲ್ಡ್ ಮಾಡಿರ್ಬೋದು, ಆ ಲೆಟರ್ಸ್ಗಳನ್ನೇ ಜಂಬಲ್ಡ್ ಮಾಡಿ ಕೊಟ್ಟಿರ್ಬೋದು. ನೋಡೋಣ. ಬಿ ಓ ಅನ್ನ ಇಲ್ಲಿ ಹೇಗೆ ಕೊಟ್ಟಿದ್ದಾರೆ? ಓ ಬಿ ಅಂತ ಕೊಟ್ಟಿದ್ದಾರೆ. ಎಂ ಬಿ ಅನ್ನ ಬಿ ಎಂ ಅಂತ ಕೊಟ್ಟಿದ್ದಾರೆ. ಎ ವೈ ಅನ್ನ ವೈ ಎ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಸಿಂಪಲ್ ಆಗಿ ನಾವು ಏನು ಮಾಡಬೇಕು? ಫಸ್ಟ್ 2 ಲೆಟರ್ಸ್ ಅನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರೆದ್ರೆ ಆಯ್ತು. ಎಲ್ ಎಫ್ ಡಬ್ಲ್ಯೂ ಓ ಆರ್ ಇ. ಇದು ಯಾವ ಆಪ್ಷನ್ ಅಲ್ಲಿ ಇದೆ? ಎಲ್ ಎಫ್ ಡಬ್ಲ್ಯೂ ಓ ಆರ್ ಇ ಸೆಕೆಂಡ್ ಆಪ್ಷನ್ ಅಲ್ಲಿ ಇದು ನಾವು ಕಾಣಲಿಕ್ಕೆ ಸಿಗ್ತೇವೆ. ಸೆಕೆಂಡ್ ಆಪ್ಷನ್ ನಮ್ಗೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಕ್ಯೂಸ್. ನೆಕ್ಸ್ಟ್ ಅದರ ಆನ್ಸರ್ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ. ಒಂದೇನಂದ್ರೆ ಪ್ರತಿ ಲೆಟರ್ಸಿಗೂ ಆ ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ ಅಂತ ನೋಡ್ಬೇಕು. 1-2 ಲೆಟರಿಗೆ ನೋಡಿ ನಮಗೆ ಇದೇ ಪ್ಯಾಟರ್ನ್ ಹೌದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕೆಲವೊಂದ್ಸಲ ಮಧ್ಯದಲ್ಲಿ ಡಿಫ್ರೆನ್ಸ್ ಕೂಡ ಆಗತ್ತೆ. ಇ ಎಫ್ ಸರಿ, ಇ ಎಫ್ ಎಷ್ಟು? +1. ಎಕ್ಸ್ ಮತ್ತೆ ಝೆಡ್ ದಲ್ಲಿ ಏನಾಗತ್ತೆ? ಎಕ್ಸ್ ವೈ ಝೆಡ್ ಅಂದ್ರೆ +2 ಪೊಸಿಷನ್ ಮುಂದೆ ಹೋಗಿದ್ದಾರೆ. ಸಿ ಎಫ್ ದಲ್ಲಿ ಸಿ ಡಿ ಇ ಎಫ್ ಅಂದ್ರೆ +3 ಒಂದೊಂದೇ ಪೊಸಿಷನ್ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಯು ಯು ವಿ ಡಬ್ಲ್ಯೂ ಎಕ್ಸ್ ವೈ ಅಂದ್ರೆ +4. ಹಾಗಾಗಿ ಎಸ್ ಇಂದ ಎಕ್ಸ್ಗೆ ಎಷ್ಟು? ಎಸ್ ಟಿ ಯು ವಿ ಡಬ್ಲ್ಯೂ ಅಂದರೆ 5 ಪೊಸಿಷನ್ ಮುಂದೆ. ಇಗೆ ಕೆ ಇ ಎಫ್ ಜಿ ಹೆಚ್ ಐ ಜೆ ಅಂದರೆ +5 ಪೊಸಿಷನ್ ಮುಂದೆ ಹೋಗಿದ್ದಾರೆ. +6 ಸಾರಿ. ಹಾಗಾಗಿ ಇಲ್ಲೂ ಏನಾಗತ್ತೆ? ಒಂದೊಂದೇ ಪೊಸಿಷನ್ ಅನ್ನ ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಎಲ್ ಕೂಡಲೇ ಏನು ಬರಬೇಕು? ಎಂ ಬರಬೇಕು ನಮಗೆ.
ಎ ಬಿ ಸಿ, ಸಿ ಬರಬೇಕು, ಬಿ +3 ಅಲ್ಲ, ಇದು +1, ಇದು +2 +3, ಬಿ ಸಿ ಡಿ ಇ ಬರಬೇಕು, ಓ +4 ಮಾಡಿದರೆ ಓ ಪಿ ಕ್ಯೂ ಆರ್ ಎಸ್ ಬರಬೇಕು. ಇದು ಯಾವ ಆಪ್ಷನಲ್ಲಿ ನಾವು ಕಾಣ್ಬೋದು? ಥರ್ಡ್ ಆಪ್ಷನ್ ಸರಿ ಇರ್ಬೋದು. ಯುಗೆ +5 ಮಾಡಿದರೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ನೋಡಿ, ಫಿಫ್ತನ್ನು ನಾನು ಈ ಕಡೆ ಬರಿತಾ ಇದ್ದೇನೆ, ಫಿಫ್ತ್ ಪೊಸಿಷನಲ್ಲಿ ಬರೋದು. ಆರ್ +6 ಇದಕ್ಕಿಂತ ಜಾಸ್ತಿ ಮಾಡಿದರೆ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್. ಹಾಗಾಗಿ ಇದು ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಇದಿಷ್ಟು ಲೆಟರ್ ಅನಾಲಜಿ ಮೇಲಿನ ಕ್ವಶನ್ಸ್ ಆಗಿತ್ತು. ನಿಮಗೆ ಇದು ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು.